ಪ್ರತಿನಿತ್ಯ ಸುದ್ದಿಗಳನ್ನ ನೋಡ್ತಾ ಇರ್ತೀವಿ. ಮೆಡಿಕಲ್ ಕ್ಷೇತ್ರದಲ್ಲಿ ಅಥವಾ ಮೆಡಿಸಿನ್ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಅಡ್ವಾನ್ಸ್ಮೆಂಟ್ಗಳಾಯಿತು ಅಂತೆಲ್ಲ. ಆದರೆ ಟೆಕ್ನಾಲಜಿ ಎಷ್ಟು ಮುಂದುವರೆದ್ರೆ ಏನಂತೆ, ಒಂದು ಮಗುವಿನ ಪ್ರಾಣವನ್ನು ಉಳಿಸಲಿಕ್ಕೆ ಹಾವೇರಿಯಲ್ಲಿ ಒಬ್ಬ ಡಾಕ್ಟರ್ ಇರಲಿಲ್ಲ ಅಂತಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಇದೆಂಥ ಸಮಾಜ? ಸೂಕ್ತ ಸಮಯದಲ್ಲಿ ಸೂಕ್ತ ಟ್ರೀಟ್ಮೆಂಟ್ ಸಿಗದೆ 1 ವರ್ಷದ ಮಗು ಸಾವನ್ನಪ್ಪಿದೆ ಅನ್ನುವಂಥ ಆರೋಪವನ್ನ ಪೋಷಕರು ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಬಂದಂತಹ ಸಂದರ್ಭದಲ್ಲಿ ಮಗುವನ್ನ ನೋಡೋದಕ್ಕೆ ಒಬ್ಬ ಡಾಕ್ಟರ್ ಕೂಡ ಇರಲಿಲ್ಲ. ಹೀಗಾಗಿ ಗುತ್ತಲ ಆಸ್ಪತ್ರೆಗೆ ತೆಗೆದುಕೊಂಡು ಬಂದ್ವಿ, ಆದರೆ ಮಾರ್ಗ ಮಧ್ಯೆಯೇ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ದು ಪೋಷಕರು ಮಾಡ್ತಿರುವಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಲ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಕೂಡ ಜೋರು ಮಟ್ಟದಲ್ಲಿ ನಡೆದಿದೆ. 1 ವರ್ಷದ ಮಗು ಭವಾನಿ ಮಹೇಶ್ ಕಿಳ್ಳಿಕ್ಯಾತರ್ ಆಟವಾಡ್ತಿದ್ದಂತಹ ಸಂದರ್ಭದಲ್ಲಿ ಮೂರ್ಛೆ ಹೋಗಿದೆ, ಅಂದರೆ ಮೂರ್ಛೆ ಬಿದ್ದಿದೆ. ತಕ್ಷಣ ಹಾವನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಗುವನ್ನ ಪೋಷಕರು ಎತ್ಕೊಂಡು ಬರ್ತಾರೆ, ದಾಖಲು ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಒಬ್ಬ ಡಾಕ್ಟರ್ ಕೂಡ ಇಲ್ಲ. ಇದಾದ ನಂತರ ವೈದ್ಯರಿಲ್ಲದೆ ಇರೋದ್ರಿಂದ ಗುತ್ತಲ ಆಸ್ಪತ್ರೆಗೆ ಕುಟುಂಬ ಕರ್ಕೊಂಡು ಹೋಗ್ತಾರೆ ಮಗುವನ್ನ. ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯೆ ಮಗು ಮೃತಪಟ್ಟಿದೆ. ಗುತ್ತಲ ಆಸ್ಪತ್ರೆ ಮುಂದೆ ಮಗುವಿನ ಮೃತದೇಹವನ್ನಿಟ್ಟು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟಿಸಿದ್ದಾರೆ. ಇನ್ನು ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿಗಳು ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಗೆ ಅವರು ಮಾತುಕತೆ ನಡೆಸಿದ್ದಾರೆ. Yeah.